ಚಳಿಯಲ್ಲಿ ಸಾಯ್ತಾ ಇದ್ದೀವಿ. ಇವನು ಅನುಶ್ರೀ ಅಕ್ಕನ ಮದುವೆ ನೋಡ್ದಾಗ ಕುಂತವನೆ. 6 ಕಾಲ್ಗೆಲ್ಲಿ ಇದ್ದೀವಿ, ಬಟ್ ಏನು ಕಾಣಿಸ್ತಾ ಇಲ್ಲ. ಇದಾಕ್ಸ್ಬಿಟ್ಟಿದ್ದಾರೆ ಪೊಲೀಸ್. ನೋಡಿದ್ರೆ ಗೈಸ್ ಫಾಗಲ್ಲಿ ಫುಲ್ ತಲೆನೇ ಹಿಂಗಾಗೋಗಿದೆ ನೋಡಿ. ಇಲ್ಲಿ ನಿಮ್ಮ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ. ನಮ್ಮ ಗಾಡಿಗೆ ಒಂದು ಪ್ರಾಬ್ಲಮ್ ನೋಡಿ ಗೈಸ್. ನಮ್ಮ ಅಣ್ಣವರು ಫುಲ್ಲು ಬ್ಲ್ಯಾಕು ಇದಾಕ್ಸ್ಬಿಟ್ಟಿದ್ದಾರೆ. ಪೊಲೀಸ್ ನೋಡಿದ್ರೆ ಕ್ಲಾಸ್ ಇಳಿಸ್ಕೊಂಡೇ ಕೂರಬೇಕು. ಇದು ನಮ್ಮ ಪರಿಸ್ಥಿತಿ. ಗೈಸ್ ನೋಡಿ, ನಂದಿ ಹಿಲ್ಸ್ ಬೆಂಗಳೂರು ಸಿಂಗಲ್ ಎಂಟ್ರಿ. 4 ವೀಲರ್ಗೆ 60 ರೂಪೀಸು, ಒಬ್ಬರಿಗೆ 20 ರೂಪಾಯಿ ಟಿಕೆಟ್. ಫುಲ್ಲು ಫಾಗ್, ಏನು ಕಾಣಿಸ್ತಾ ಇಲ್ಲ ರೋಡು. ಗೈಸ್ ನೋಡಿ, 6 ಕಾಲ್ಗೆ ಇಲ್ಲಿ ಇದ್ದೀವಿ, ಬಟ್ ಏನು ಕಾಣಿಸ್ತಾ ಇಲ್ಲ. ಫುಲ್ಲು ಫಾಗು. ಬೇಗ ಬರಬೇಕಂತ ಬಂದ್ವಿ, ಸನ್ರೈಸ್ಗೆ ಬರಬೇಕು ಅಂತ. ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ಇದೆ, 2 ಜನ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ಫುಲ್ ಚಳಿಯಲ್ಲಿ ಒಬ್ಬ ನೋಡ್ರಿ ಅನಿ ನೋಡಿ ಗೈಸ್. ಇಲ್ಲಿ ಈ ಗಾಳಿ, ಈ ಕೋಲ್ಡು, ವಿಸ್ಮಯ ಇಲ್ಲಿ ನೋಡಿ ಗೈಸ್, ಒಳ್ಳೆ ತಲೆ ಸ್ನಾನ ಮಾಡ್ದಂಗಾಗಿದೆ ಗೈಸ್. ನೋಡಿ ಇದೇ ದೇವಸ್ಥಾನ, ಇಲ್ಲಿದೆಯಲ್ಲ ಇದೇ ದೇವಸ್ಥಾನ. ಆ ದೇವಸ್ಥಾನದ ಬಗ್ಗೆ ಇಲ್ಲಿ ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ ಗೈಸ್. ಶ್ರೀ ಯೋಗಾನಂದೀಶ್ವರ ದೇವಾಲಯವು 950 ವರ್ಷ ಹಳೆಯದಾಗಿತ್ತು. ಚೋಳ ರಾಜರ ಕಾಲದಲ್ಲಿ ನಿರ್ಮಾಣವಾಗಿದೆ ಎನ್ನಲಾಗಿದೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರಾದ ಶ್ರೀ ಕೃಷ್ಣದೇವರಾಯರು ಇದನ್ನು ಮತ್ತಷ್ಟು ಅವನ ಭಾಷೆ ಮಾತಾಡಿದ್ದು ಅದೊಂದು ಭಾಷೆ ಅಲ್ಲ, ಕಾಣಿಸ್ತಾ ಇಲ್ಲ. ನಾವೊಂದು ಸ್ವಲ್ಪನಾದರೂ ಕಾಣಿಸಿದ್ಮೇಲೆ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ನೋಡೋಣ ಮುಂದೆ ಏನಾಗತ್ತೆ ಅಂತ. ಚಳಿ ಚಳಿ ಅಂತ ಫುಲ್ ನಡುಕ್ತವ್ರೆ. ತೋರಿಸ್ತೀನಿ. ಲೋ ಟೋಪಿ ತೆಗಿಲ್ಲ, ಟೋಪಿ ತೆಗಿಯಲೆ ಗೈಸ್. ನೋಡಿ ಟೋಪಿ ತೆಗಿಯೋಕ್ಕೆ ಬಿಡ್ತಾ ಇಲ್ಲ ಗೈಸ್. ನೋಡಿ ಇಲ್ಲಿ ಚಳಿಯಲ್ಲಿ ಸಾಯ್ತಾ ಇದ್ದೀವಿ. ಇವನು ಅನುಶ್ರೀ ಅಕ್ಕನ ಮದುವೆ ನೋಡ್ದಾಗ ಕುಂತವನೆ. ಅನುಶ್ರೀ ಅಕ್ಕ ಮದುವೆ ಆದರು ಅಂತೇಳಿ ಫೀಲಲ್ಲಿ ಅವನೋ ಖುಷಿಯಾಗವನೋ ಗೊತ್ತಿಲ್ಲ. ಚಳಿಯಲ್ಲಿ ಸಾಯ್ತಾ ಇದ್ದೀವಿ. ಇಲ್ಲಿ ಶೊಟ್ರು ತರಲಿಲ್ಲ, ಜರ್ಕಿನೂ ತಂದಿಲ್ಲ, ಆಗ್ತಾ ಇಲ್ಲ ಗೈಸ್. ಇಲ್ಲಿ ನೋಡಿ ಇನ್ನೂ ಫಾಗ್ ಕಮ್ಮಿ ಆಗ್ತಾ ಇಲ್ಲ. ನಾವು ಬಂದಿದ್ದಿಲ್ಲಿ 5:45ಗೆ, 6:45 ಗೈಸ್. 1 ಗಂಟೆಯಿಂದ ಏನೂ ಕಾಣಿಸ್ತಾ ಇಲ್ಲ. ಓಡಾಡೋಕ್ಕೂ ಆಗ್ತಾ ಇಲ್ಲ, ನಿಲ್ಲಕ್ಕೂ ಆಗ್ತಾ ಇಲ್ಲ, ಕೂರಕ್ಕೂ ಆಗ್ತಾ ಇಲ್ಲ ಗೈಸ್. ಫುಲ್ ಚಳಿ ಆಗ್ತಾ ಇಲ್ಲ. ಏನು ಟೈಮ್ ಪಾಸ್ ಮಾಡೋಕ್ಕಾಗ್ತದೆ ನೋಡಿ. ರೀಲ್ಸ್ ಸುಸ್ತಾ ಇದ್ದಾನೆ, ಕಮೆಂಟ್ ತೆಗಿತಾ ಇದ್ದಾನೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಅವನಿಗೆ ಗೈಸ್. ಫಾಗಲ್ಲಿ ಫುಲ್ ತಲೆನೇ ಹಿಂಗಾಗೋಗಿದೆ ನೋಡಿ. ಇಲ್ಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಫುಲ್ಲು ಯಾವ ಲೆವೆಲಿಗೆ ಫಾಗ್ ನೋಡಿ. ಒಳ್ಳೆ ತಲೆ ನೀರು ಹಾಕೊಂಬಂದಂಗಿದೆ ಅವನು ಗೈಸ್. ಟೀ ತೊಗೊಂಡಿದ್ದೀವಿ, ಫುಲ್ ಚಳಿ. ಇಲ್ಲಿ ಹೋಟ್ಲ್ ಒಳಗಡೆ ಬಂದರೆ ಸ್ವಲ್ಪ ಚಳಿ ಕಮ್ಮಿ ಇದೆ, ಟೀ ಗೀ ತೊಗೊಬೋದು. ಓಕೆ ಗೈಸ್ ನೋಡಿ, ಇಲ್ಲಿಂದಾನೇ ನೋಡಬೇಕು ಮೇಲ್ಗಡೆ ಪಾಯಿಂಟು ನೋಡಿ. ಇಲ್ಲೇ ಹೋಟ್ಲು, ಆವಾಗಲೇ ಹೋಗಿದ್ದು. ಇಲ್ಲಿ ನಿಂತ್ಕೊಂಡು ವ್ಯೂ ಪಾಯಿಂಟು ಸನ್ರೈಸ್ದು. ಬಟ್ ಇವತ್ತು ಸನ್ರೈಸು ಇದು. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿ. ಆಮೇಲೆ ಅಲ್ಲಿ ಟೀ ಕೊಟ್ಟರು ಹೋಟ್ಲಲ್ಲಿ. ಟೀ ಕೊಡೋರಿಗೆ ಕೇಳಿದ್ವಿ, ಅವರು ಇವತ್ತೇನು ಕಾಣಲ್ಲ, ವಾಪಸ್ ಹೋಗೋದೇ ಒಳ್ಳೇದು ಗೈಸ್. ಇಲ್ಲೇ ಹೋಗ್ಬೇಕು ಸನ್ರೈಸ್ ನೋಡೋಕ್ಕೆ, ಬಟ್ ಇವತ್ತೇನು ಕಾಣಿಸ್ತಾ ಇಲ್ಲ ನಿಮಗೆ ಹೇಳ್ದಂಗೆ. ಇವತ್ತು ಕ್ಲಿಯರ್ ಆಗಲ್ಲ ಅಂತೀರಾ? ಇವತ್ತಾಗಲ್ಲ. ಓಕೆ, ಇವತ್ತಿನ ಕತೆ ಮುಗೀತಾ? ಇವತ್ತು ದಿನ ಇಷ್ಟೇ, 10 ಗಂಟೆ ಮೇಲೆ 12 ಗಂಟೆ ಹೇಳಕ್ಕೆ. ಎಸ್ ನೋಡಿ ದೇವಸ್ಥಾನ ಒಳಗಡೆ ಬಂದ್ವಿ. ದೇವಸ್ಥಾನಕ್ಕೆ ನೋಡೋಣ ಇಲ್ಲಿ ಏನಿದೆ ಅಂತೇಳಿ ಒಳಗಡೆ ಬಂದ್ವಿ.
ಅವ್ರು ಹೇಳ್ದಂಗೆ ಅಲ್ಲಿ ಹೊರಗಡೆ ಕೇಳಿದ್ವಿ, ಇವತ್ತಿನ ಕತೆ ಮುಗೀತು, ಏನೂ ಕಾಣಿಸಲ್ಲ ಅಂತ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬಂದರೆ ಹೆಚ್ಚಾಗಿ ಕಾಣಿಸೋದಂತೆ ಗೈಸ್. ಯಾವಾಗಲೂ ಇಷ್ಟೇ ಅಂತ ಇಲ್ಲಿ. ಬನ್ನಿ, ಇಲ್ಲೇ ದೇವಸ್ಥಾನನೂ ಇದೆ, 500 ವರ್ಷಕ್ಕಿಂತ ಹಳೇದು ಅಂತ ಅವಾಗಲೇ ಹೇಳ್ನಲ್ಲ, ಇದೇ ದೇವಸ್ಥಾನ ನೋಡಿ ಗೈಸ್, ಶ್ರೀ ಯೋಗಿ ನಂದೇಶ್ವರ ಸ್ವಾಮಿ. ಇದು ನೋಡಿ, ಇಲ್ಲೂ ನೋಡಿ ಫುಲ್ಲು ಹೈಟ್ ಕಡಿಮೆ. ಒಳಗಡೆ ದೇವಸ್ಥಾನನೂ ಅಷ್ಟೇ. ದೇವಸ್ಥಾನದಿಂದ ಹೊರಗೆ ಹೋಗಿ ಸಿಗ್ತೀನಿ ಬನ್ನಿ. ನೋಡಿ ಗೈಸ್, ಇದು ಎಂಟ್ರಿ ದೇವಸ್ಥಾನದ ಒಳಗಡೆ. ಚೆನ್ನಾಗಿದೆ ಗೈಸ್, ಹಳೇದು ದೇವಸ್ಥಾನ. ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ, ಏನು ಕಾಣಿಸ್ತಾ ಇಲ್ಲ, ಫುಲ್ಲು ಫಾಗ್ ಇವತ್ತು. ಏನು ನೋಡಿ ಗೈಸ್, ವ್ಯೂ ಪಾಯಿಂಟ್ಗಿಂತ ಮುಂಚೆ ಈ ಥರ ಎಲ್ಲ ಸಿಗತ್ತೆ ನಿಮಗೆ. ಇಲ್ಲೂ ನೋಡ್ಬೋದು, ಅಂದರೆ ಫಾಗ್ ಏನೂ ಇಲ್ಲ ಅಂದರೆ ಇಲ್ಲೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ ನೋಡೋಕ್ಕೆ. ಓಕೆ ಗೈಸ್ ಎಲ್ಲ ಕಡೆ ಈ ಥರ ಬೋರ್ಡ್ ಹಾಕಿದ್ದಾರೆ, ಸನ್ರೈಸ್ ವ್ಯೂ ಪಾಯಿಂಟ್ ಅಂತ, ಸೂರ್ಯೋದಯ ವೀಕ್ಷಣೆ ಸ್ಥಳಕ್ಕೆ ಅಂತೇಳಿ. ಹೋಗ್ತಾ ಹೋಗ್ತಾನೂ ಹಿಂಗೆ ಇಲ್ಲಿ ದಾರಿಯಲ್ಲಿ ಮುಂದೆ ಹೋಗ್ತಾ ಹೋಗ್ತಾನೂ ಬೋರ್ಡ್ ಹಾಕಿದ್ದಾರೆ. ಗೈಸ್ ನೋಡಿ, ಇಲ್ಲಿ ಕಾರು ಎಷ್ಟು ಕಾರ್ ನಿಲ್ಸಿದ್ದಾರೆ, ಪಾರ್ಕಿಂಗ್ ಏನೂ ಕಾಣಿಸ್ತಾ ಇಲ್ಲ ಗೈಸ್. ಕಾರ್ ಪಾರ್ಕಿಂಗ್ ಹತ್ರನೇ ಏನೂ ಕಾಣಿಸ್ತಾ ಇಲ್ಲ, ಮೇಲಂತೂ ಏನೂ ಕಾಣಿಸಿಲ್ಲ. ಗೈಸ್ ಎಕ್ಸಿಟ್ ಆಗಿ ಬಂದ್ವಿ, ದೇವಸ್ಥಾನಕ್ಕೆ ಹೋಗಿದ್ವಿ. ಬನ್ನಿ, ಹಿಂಗೆ ಹೋದರೆ ಇದೇ ಎಂಟ್ರಿ ಗೈಸ್. ಇಲ್ಲಿಂದ ಇದೇ ಎಂಟ್ರಿಗಳು. ಇಲ್ಲಿಂದ ಏನು ಪಾರ್ಕ್ ಥರ ಮಾಡಿದ್ದಾರೆ. ಇಲ್ಲಿ ನೋಡಿ, ನಾಡು ಉಳಿಸಿ ಮರ ಬೆಳೆಸಿ ಅಂತ ಎಲ್ಲ ಹಾಕಿದ್ದಾರೆ. ನಂದಿ ಹಿಲ್ಸು ಒಂದು 4800ಕ್ಕಿಂತ ಜಾಸ್ತಿ ಫೀಟ್ ಅಂದರೆ ಅಡಿ ಇದೆ, ಅಷ್ಟು ಅಡಿ ಗೈಸ್. ಫುಲ್ ಮೇಲೆ ಹೋಗಬೇಕು, ಆದರೆ ಕಾರಲ್ಲಿ ಬಂದ್ರೇ ಹತ್ತಿಬಿಟ್ಟಿರ್ತೀವಿ ಫುಲ್ಲು. ಟ್ರಕ್ ಏನಿಲ್ಲ, ಒಂದು 600 ಮೀಟ್ರ್ ಇದೆ ಅಷ್ಟೇ ಟ್ರಕ್ಕು, ಆರಾಮಾಗಿ ಟ್ರಕ್ ಮಾಡ್ಬೋದು, ಏನೂ ಅನಿಸಲ್ಲ ನಿಮಗೆ. ಈ ನೇಚರಲ್ಲಿ ಟ್ರಕ್ ಮಾಡೋಕ್ಕೂ ಆರಾಮ್ ಅನಿಸುತ್ತೆ. ಈ ನಂದಿ ಹಿಲ್ಸ್ನ ಮುಂಚೆ ಆನಂದಗಿರಿ ಅಂತ ಕರಿತಾಯಿದ್ರು ಗೈಸ್, ಆಮೇಲೆ ನಂದಿ ದುರ್ಗ ಅಂತಾಗಿ ಈಗ ನಂದಿ ಹಿಲ್ಸ್ ಆಗಿದೆ. ಏನಂತೀರಾ ನಂದಿ ಹಿಲ್ಸ್ ಹತ್ತಿ? ಸೂಪರಾ? ನೋಡಿ ನಂದಿ ಹಿಲ್ಸ್ ಹತ್ತಿ ಹುಡುಗ ಫುಲ್ ಸುಸ್ತು. ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಮಲ್ಕೊಂಡ್ಬಿಟ್ಟವನೆ, ಆಗ್ತಾನೆ ಇಲ್ಲ ಅವನ ಹತ್ರ. ಫುಲ್ ಚಳಿ ಇತ್ತು ಗೈಸ್ ಅಲ್ಲಿ. ಬೇರೆ ಅಣ್ಣ ವಾಚ್ಮ್ಯಾನ್ ಅಣ್ಣ ಹೇಳ್ತಾ ಇದ್ರು ಜನವರಿ ಫೆಬ್ರವರಿ ಟೈಮಲ್ಲಿ ಬರಬೇಕು ಅಂತ. ಆವಾಗ ಜನ ಬಂದು ಫಾಗ್ ಕೇಳ್ತಾರಂತೆ. ಅಂದರೆ ಈಶಾ ಟೆಂಪಲ್ಗೆ ಹೋಗಿ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ.